ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕೇವಲ ಹಾಸನ ಮತ್ತು ಕಲಬುರಗಿ ಡಿಸ್ಟ್ರಿಕ್ನವ್ರಿಗೆ ಮಾತ್ರ ಓಪನ್ ಆಗಿದೆ. ನೀವೇನಾದರೂ ಈ ಒಂದು ವಿಡಿಯೋನ ಬೇರೆ ಡಿಸ್ಟ್ರಿಕ್ನವ್ರು ನೋಡ್ತಾ ಇದ್ದರೆ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡ್ಬೋದು. ಹಾಗೆಯೇ ಮುಂದಿನ ದಿನಮಾನಗಳಲ್ಲಿ ನಿಮಗೆ ನಿಮ್ಮ ಜಿಲ್ಲೆಯವ್ರದ್ದು ಬಿಟ್ಟಾಗ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದುವರಿದು ನೀವೇನಾದರೂ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಹಾಸನ ಮತ್ತು ಕಲಬುರಗಿಯವರಾಗಿದ್ದರೆ ಕೊನೆ ತನಕ ನೋಡಿ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು, ಫಾರಮ್ನ ಯಾವ ರೀತಿ ಭರ್ತಿ ಮಾಡಬೇಕು ಅಂತ. ಮೊದಲನೇದಾಗಿ ಹಾಸನದವರಾಗಿದ್ದರೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಸರ್ಚ್ ಮಾಡಬೇಕು. hasana.nic.in ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ. ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಹಾಸನ ಜಿಲ್ಲಾ ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ಕಾರ್ನಲ್ಲಿ ಬಂದು ನಿಮ್ಮ ಲ್ಯಾಂಗ್ವೇಜು ಕನ್ನಡ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ತದನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಒಂದು ಶೋ ಆಗ್ತದೆ ನೋಡ್ಬೋದು, ನೇಮಕಾತಿ ವೃತ್ತಿನಿರತ ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣಗಳ ವಿತರಣಾ ಯೋಜನೆ ಅಂತ. ನೀವಿಲ್ಲಿ ಇನ್ನಷ್ಟು ವಿವರಗಳಂತ ಆಪ್ಷನ್ ಬಂದು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಹೆಚ್ಚಿನ ವಿವರಗಳು ನಿಮಗೆ ಸಿಗ್ತದೆ. ನಂತರ ನೆಕ್ಸ್ಟು ಹೆಚ್ಚಿನ ವಿವರಗಳು ಓಪನ್ ಆಗ್ತದೆ. ಇಲ್ಲಿ ವೃತ್ತಿನಿರತ ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣಗಳ ವಿತರಣಾ ಯೋಜನೆ ಉಪನಿರ್ದೇಶಕರ ಅಂತ ಬರುತ್ತೆ. ಇಲ್ಲಿ ಅಧಿಸೂಚನೆ ವೀಕ್ಷಿಸಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಏನು ರೀತಿ ಹೊರಡಿಸಿದ್ದಾರೆ, ಯಾರಿಗೆಲ್ಲ ಈ ಒಂದು ಅರ್ಜಿನ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಅಧಿಕೃತವಾದಂತಹ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಉಪಕರಣಗಳು ವಿದ್ಯುತ್ ಚಾಲಿತ ಹೊರಗೆ ಯಂತ್ರ, ಮರಗೆಲಸ, ಗಾರೆ ಕೆಲಸ, ದೋಬಿ, ಸ್ಕೌರಿಕ, ಹಾಗೆಯೇ ಎಲೆಕ್ಟ್ರಿಕಲ್ ವೈಂಡಿಂಗ್ ಮಾಡ್ತಕ್ಕಂಥವ್ರಿಗೆಲ್ಲ ಅರ್ಜಿನ ಹಾಕ್ಬೋದು. ಇಲ್ಲಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳು ಈ ಜಿಲ್ಲೆಗೆ 250 ಜನಕ್ಕೆ ವಿತರಣೆ ಮಾಡ್ತಾರೆ. ಹಾಗೆಯೇ ಗಾರೆ ಕೆಲಸ, ದೋಬಿ, ಸ್ಕೌರಿಕ ಮತ್ತು ಎಲೆಕ್ಟ್ರಿಕಲ್ ಟೋಲ್ ಕಿಟ್ ಅವರು 640 ಜನಕ್ಕೆ ವಿತರಣೆ ಮಾಡ್ತಾರೆ. ಅದನ್ನು ನೀವು ಒಂದ್ಸರಿ ನೋಡ್ಕೊಳ್ಳಿ. ತದನಂತರ ಇಲ್ಲಿ ಅರ್ಹತೆಗಳು, ಒಂದು ಕುಟುಂಬಕ್ಕೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು. ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ, ಮರಗೆಲಸ, ಗಾರೆ ಕೆಲಸ, ದೋಬಿ, ಸ್ಕೌರಿಕ, ಎಲೆಕ್ಟ್ರಿಕಲ್ ಟೋಲ್ ಕಿಟ್ಟು ಮತ್ತು ಬೋರ್ವೆಲ್ ರಿಪೇರಿ, ಮೋಟರ್ ರಿಪೇರಿ ಇಂಥವರು ಅರ್ಜಿಯನ್ನು ಪಡೆಯೋಕ್ಕೆ ಗ್ರಾಮೀಣ ಪ್ರದೇಶದ ವಾಸಿ, ಅಂದರೆ ಹಾಸನ ಜಿಲ್ಲೆಯ ಗ್ರಾಮೀಣ ಪ್ರದೇಶದವರಾಗಿರಬೇಕು, ನಗರ ಪ್ರದೇಶದವ್ರು ಹಾಕ್ಲಿಕ್ಕಾಗಲ್ಲ. ಹಾಗೆಯೇ ಸ್ನೇಹಿತರೆ ಕನಿಷ್ಠ ವಯಸ್ಸು ಬಂದು 18 ವರ್ಷ, ಗರಿಷ್ಠ 55 ವರ್ಷ ಒಳಗಿರಬೇಕು. ಹಾಗೆಯೇ ಸರ್ಕಾರಿ ನೌಕರರು ಅಥವಾ ಅವಲಂಬಿತರು ಅರ್ಜಿ ಸಲ್ಲಿಸುವ ಹಾಗಿಲ್ಲ. ಹಾಗೆಯೇ ಆನ್ಲೈನಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ಅರ್ಜಿಯೊಂದಿಗೆ ಕೆಳಕಂಡ ದಾಖಲಾತಿಗಳನ್ನು ನೀಡುವುದು ನೀವು ಅತ್ಯವಶ್ಯಕ. ಮೊದಲನೇದು ಬಂದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜನ್ಮ ದಿನಾಂಕ ನಮೂದಿಸಿರುವ ದಾಖಲೆ, ಜಾತಿ ಪ್ರಮಾಣ, BPL ರೇಷನ್ ಕಾರ್ಡು, ಪಂಚಾಯಿತಿ PDO ಕೈಲಿಂದ ಒಂದು ದೃಢೀಕರಣ ಪತ್ರ ಬರುತ್ತೆ, ಅದು ಮುಂದೆ ತಿಳಿಸ್ಕೊಡ್ತೀನಿ. ಆ ದೃಢೀಕರಣ ಪತ್ರನ ನೀವು ಸೀಲು ಸಿಗ್ನೇಚರ್ ಹಾಕಿ ಬರಬೇಕಾಗ್ತದೆ. ಅದನ್ನು ಇಲ್ಲಿ ಮುಂದೆ ಅಪ್ಲೋಡ್ ಮಾಡಬೇಕಾಗ್ತದೆ. ಇದನ್ನು ಒಂದು ಸರಿ ನೋಡ್ಕೊಳ್ಳಿ ಸ್ನೇಹಿತರೆ. ತದನಂತರ ನೀವು ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬಹುದು. ಅಲ್ಲಿ ಕಾಣ್ತಿರೋ ಬಾರ್ಕೋಡ್ನು ಕೂಡ ಸ್ಕ್ಯಾನ್ ಮಾಡೋ ಮುಖಾಂತರ ಅರ್ಜಿನೂ ಕೂಡ ಸಲ್ಲಿಸ್ಬೋದು. ನಂತರ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಅರ್ಜಿ ಸಲ್ಲಿಸಲಿಕ್ಕೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಒಂದು ಪಾಪ ಬರುತ್ತೆ, ಇದನ್ನು ಗಾಟಿಟ್ ಅಂತ ಕ್ಲಿಕ್ ಮಾಡಿ ತದನಂತರ ನಿಮ್ಮ ಅರ್ಜಿ ಫಾರಮ್ ಈ ರೀತಿ ಶೋ ಆಗ್ತದೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಅರ್ಜಿದಾರನ ಮೊದಲನೇ ಬಾಕ್ಸಲ್ಲಿ ಅರ್ಜಿದಾರನ ಹೆಸರನ್ನ ಹಾಕಬೇಕು. ಹಾಗೆಯೇ ಎರಡನೇ ಕಾಲಮಲ್ಲಿ ಬಂದು ತಂದೆ ಅಥವಾ ಗಂಡನ ಹೆಸರನ್ನ ಹಾಕಬೇಕು. ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ನಿಮ್ಮ ತಂದೆ ಹೆಸರನ್ನೇ ಹಾಕಿ. ತದನಂತರ ಕೆಳಗಡೆ ಜನ್ಮ ದಿನಾಂಕನ ನಮೂದು ಮಾಡಬೇಕು ಕ್ಯಾಲೆಂಡರ್ ಮುಖಾಂತರ. ನಂತರ ಇಲ್ಲಿ ಲಿಂಗ ಮಹಿಳೆ ಮತ್ತು ಪುರುಷರು ಕೂಡ ಅರ್ಜಿ ಹಾಕ್ಬೋದು. ಹಾಗೆಯೇ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಬೇಕು. ಕಾಯಂ ವಿಳಾಸ, ನೀವು ಪ್ರಸ್ತುತ ವಾಸವಾಗಿರ್ತಕ್ಕಂಥ ಪರ್ಮನೆಂಟ್ ಅಡ್ರೆಸ್ನ ಸಂಪೂರ್ಣವಾಗಿ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಪೋಸ್ಟು, ಹೋಬಳಿ ಎಲ್ಲನೂ ಎಂಟ್ರಿ ಮಾಡಬೇಕು. ನಂತರ ಕೆಳಗಡೆ ಬಂದು ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳು ಇರ್ತವೆ ಎಲ್ಲ ಕೂಡ ಓಪನ್ ಆಗ್ತದೆ. ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಆಪ್ಷನ್ ಬಂದು ಗ್ರಾಮ ಪಂಚಾಯಿತಿ, ನಿಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ನಿಮ್ಮ ಗ್ರಾಮ ಪಂಚಾಯಿತಿ ಯಾವುದು ಅದನ್ನು ಅಲ್ಲಿ ಎಂಟ್ರಿ ಮಾಡಿ. ನಂತರ ಪಡಿತರ ಚೀಟಿ ಸಂಖ್ಯೆನ ಹಾಕಬೇಕು. ನಂತರ ಕೆಳಗಡೆ ಬಂದು ನಿಮ್ಮದು ವರ್ಗ OBC, SC, ST ಮತ್ತು ಅಲ್ಪಸಂಖ್ಯಾತರು ಅದನ್ನು ನೋಡಿಕೊಂಡು ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಜಿದಾರರು ಅಂಗವಿಕಲರಾಗಿದ್ದರೆ ಎಸ್ ಅಥವಾ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಜಿದಾರರು ಮಾಜಿ ಸೈನಿಕರಾಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಂತರ ಈಗ ನಡೆಸುತ್ತಿರುವ ಚಟುವಟಿಕೆ ಎಷ್ಟು ವರ್ಷದಿಂದ ಏನು ಮಾಡ್ತಾಯಿದ್ದೀರಿ ಅಂತ, ಉದಾಹರಣೆಗೆ ನಾನು ಟೈಲರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಹಾಗೆ ಈಗ ನಡೆಸಿರೋ ಚಟುವಟಿಕೆ ವಂಶ ಪಾರಂಪರ್ಯ ಅಂದರೆ ನಿಮ್ಮ ತಂದೆ ತಾಯಿಯಿಂದ ಏನಾದ್ರು ಮಾಡ್ಕೊಂಬರ್ತಾಯಿದ್ದೀರಾ ಅಂತ ಇದ್ದರೆ ಹಾಕಿ. ಇಲ್ಲಾಂದರೆ ನೀವು ಎಷ್ಟು ವರ್ಷದಿಂದ ಈ ಒಂದು ವೃತ್ತಿನ ಮಾಡ್ತಾಯಿದ್ದೀರಿ, ಈಗ ನಾನು ಸಪೋಸ್ 10 ವರ್ಷ ಅಂತ ಹಾಕಿದ್ದೀನಿ. ನಂತರ ಕೆಳಗಡೆ ಬಂದು ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ನೀವು ಏನು ಮಾಡ್ತಾಯಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಕೆಳಗಡೆ ಬಂದು ಅಗತ್ಯ ದಾಖಲಾತಿಗಳು, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, BPL ರೇಷನ್ ಕಾರ್ಡು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ದೃಢೀಕರಣ ಪತ್ರ. ನಿಮ್ದೇನಾದ್ರು ಅಭಿವೃದ್ಧಿ ಅಧಿಕಾರಿಯಿಂದ ಸಿಗ್ನೇಚರ್ ಮಾಡಿಸ್ಕೋಬೇಕು ಅಂದರೆ ನಿಮಗೆ ನೀವು ಟೈಲರಿಂಗ್ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಆ ಒಂದು ಟ್ರೈನಿಂಗ್ ಸರ್ಟಿಫಿಕೇಟು ನಮ್ಮ CSE ಕಡೆಯಿಂದ ಒಂದೇ ದಿವಸದಲ್ಲಿ ಮಾಡಿಕೊಡ್ತೀವಿ. ಅದಕ್ಕೆ ಅಮೌಂಟ್ ಆಗುತ್ತೆ. ಈ ಕೊಡ್ತಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ PDF ಮುಖಾಂತರ ನೀವು ಆ ಕಡೆಯಿಂದ ದಾಖಲಾತಿಗಳನ್ನ ಕಳಿಸ್ಕೊಟ್ರೆ ನಾವು ಈ ಕಡೆಯಿಂದ PDF ಮಾಡಿ ನಿಮಗೆ ಸೆಂಡ್ ಮಾಡ್ತೀವಿ. ನೀವು ಅಮೌಂಟ್ನ ಕಟ್ಟಬೇಕಾಗ್ತದೆ. ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಂತರ ಸ್ನೇಹಿತರೆ ಎಲ್ಲ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಬಂದು ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಮಾಡಿ. ಇಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ನೀವು ಅದನ್ನು ಅಕ್ಲಾಜ್ಮೆಂಟ್ ಪ್ರಿಂಟ್ ತೆಗೆದಿಟ್ಕೊಳ್ಳಿ. ಈ ರೀತಿ ಹಾಸನ ಡಿಸ್ಟಿಕ್ನವ್ರು ಅಪ್ಲೈ ಮಾಡಬೇಕು. ಇನ್ನು ಕಲಬುರಗಿ ಡಿಸ್ಟಿಕ್ನವ್ರು ಹಾಕಬೇಕು ಅಂದರೆ ಸೇಮ್ ಅದೇ ರೀತಿ
ನೀವು ಸರ್ಚ್ ಬಾರ್ಗೆ ಹೋಗಿ kalburgi.nic.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಅವರು ಕೂಡ ಸೇಮ್ ಇದೇ ರೀತಿ ಓಪನ್ ಆಗ್ತದೆ. ಅಲ್ಲಿ ಫಸ್ಟ್ ಆಪ್ಷನು ಜಿಲ್ಲಾ ವೆಬ್ಸೈಟು, ಆ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಜಿಲ್ಲಾ ವೆಬ್ಸೈಟ್ ಓಪನ್ ಆಗ್ತದೆ. ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಮೇಲ್ಗಡೆ ಹೋಗಿ ನಿಮ್ಮ ಲ್ಯಾಂಗ್ವೇಜು ಕನ್ನಡ ಬೇಕಿದ್ದರೆ ಕನ್ನಡನ ಚೇಂಜ್ ಮಾಡ್ಕೋಬಹುದು. ನಂತರ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ಈ ಒಂದು ಜಿಲ್ಲಾ ವೆಬ್ಸೈಟ್ನಲ್ಲಿ ಮೇಲ್ಗಡೆ ಕೂಡ ಸ್ಕ್ರೋಲ್ ಆಗ್ತಾಯಿದೆ ನೋಡ್ಬೋದು. ಇಲ್ಲಿ 2026-27ನೇ ಸಾಲಿನ ಗ್ರಾಮೀಣ ಕುಶಲಕರ್ಮಿಗಳಿಗೆ ಉಚಿತ ವೃತ್ತಿಪರ ಉಪಕರಣಗಳನ್ನು ಪಡೆಯಲು ಪ್ರಕಟಣೆ, ಅಧಿಕೃತ ಪ್ರಕಟಣೆ 18/7/2020ರಲ್ಲಿ ಹೊರಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುವ ವೃತ್ತಿನಿರತ ಅಭ್ಯರ್ಥಿಗಳಿಂದ ಉಚಿತ ದೋಬಿ ವೃತ್ತಿ, ಸ್ಕೌರಿಕ ವೃತ್ತಿ ಉಪಕರಣಗಳು. ಇವರು ಸಾಮಾನ್ಯದ ವರ್ಗದವ್ರಿಗೆ, SC ST ಅವ್ರು ಮಾತ್ರ ಇಲ್ಲಿ ನೀವು ಟೈಲರಿಂಗ್ ಮಿಷಿನ್ಗೆ ಅರ್ಜಿನ ಸಲ್ಲಿಸ್ಬೋದು. ಅದಕ್ಕೂ ಮೊದಲು ನಿಮಗೆ ವೃತ್ತಿ ದೃಢೀಕರಣ ಪತ್ರ ಈ ರೀತಿ ಇರುತ್ತೆ. ಇದು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಇದೇ ರೀತಿ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ನಿಮ್ಮ ಪಂಚಾಯತಿ PDF ಸಿಗ್ನೇಚರ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಈಗ ನಾನು ಮತ್ತೆ ಹಿಂದಕ್ಕೆ ಹೋಗಿ ಕ್ಲಿಕ್ ಕೇರ್ ಟು ಅಪ್ಲೈ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಅರ್ಜಿ ಸಲ್ಲಿಸುವ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಪ್ರಮುಖ ಸೂಚನೆಗಳು ಆ್ಯಸ್ ಇಟ್ ಈಸು ಹಾಸನದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಇದೆ. ಗ್ರಾಮೀಣ ಪ್ರದೇಶದವರು ಮಾತ್ರ ಅರ್ಜಿನ ಸಲ್ಲಿಸಬೇಕು. ಸರ್ಕಾರಿ ನೌಕರರು ಹಾಕೋ ಆಗಿಲ್ಲ. ಆಯಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ವೃತ್ತಿ ದೃಢೀಕರಣ ಪ್ರಮಾಣ ಪತ್ರ ಬೇಕು. ಹೊಲಿಗೆ ಯಂತ್ರಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಮಾತ್ರ ಅರ್ಜಿ ಸಲ್ಲಿಸಬೇಕು. ದೋಬಿ ವೃತ್ತಿ ಮತ್ತು ಸ್ಕೌರಿಕ ವೃತ್ತಿ ಮಾಡ್ತಕ್ಕಂಥವ್ರು ಎಲ್ಲ ವರ್ಗದವರು ಕೂಡ ಸಲ್ಲಿಸ್ಬೋದು. ಹಾಗೆಯೇ ಒಂದು ಕುಟುಂಬದವರು ಒಬ್ಬರು ಮಾತ್ರ ಹಾಕ್ಬೋದು. ಹಾಗೆಯೇ ಅತಿ ಹೆಚ್ಚು ಅಪ್ಲಿಕೇಶನ್ ಬಂದರೆ ಲಾಟ್ರಿ ಮುಖಾಂತರ ಇದನ್ನು ಆಯ್ಕೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗಿರೋದು ಭಾವಚಿತ್ರ, ಗುರುತಿನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ವೃತ್ತಿ ದೃಢೀಕರಣ ಪ್ರಮಾಣಪತ್ರ, ಪಡಿತರ ಚೀಟಿ, SC ST ಅವರಾಗಿದ್ದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ನ ಅಪ್ಲೋಡ್ ಮಾಡಬೇಕು. ನಂತರ ಅರ್ಜಿ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕೆಳಗಡೆ ಬಂದು ವೃತ್ತಿ, ಅಲ್ಲಿ ನಾನು ಹೊಲಿಗೆ ಯಂತ್ರ SC ST ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡೆ. ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ತದನಂತರ ನಾವು ಪಂಚಾಯತಿ ಹೆಸರನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಗ್ರಾಮದ ಹೆಸರು, ಹಾಗೆಯೇ ಅರ್ಜಿದಾರರ ಹೆಸರು, ಅರ್ಜಿದಾರ ತಂದೆ ತಾಯಿಯವ್ರ ಡೀಟೇಲ್ಸು, ಮೇಲ ಫಿಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜಾತಿ, ಇಲ್ಲಿ SC ST ಅವರಾಗಿರೋದ್ರಿಂದ SC ST ಅವ್ರು ಮಾತ್ರ ಅಪ್ಲೈ ಮಾಡಬೇಕು. ತದನಂತರ ಕೆಳಗಡೆ ಬಂದು ನಿಮ್ಮ ಡೇಟ್ ಆಫ್ ಬರ್ತು, ಇಲ್ಲಿ ಕ್ಯಾಲೆಂಡರ್ ಮುಖಾಂತರ ನಿಮ್ಮ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಆಧಾರ್ ಕಾರ್ಡ್ಗೆ ಜೋಡಿಸಲಾದ ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡ್ಗೆ ಯಾವ ಲಿಂಕ್ ಆಗಿರ್ತದೋ ಅದೇ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಈ ಒಂದು ಬಾಕ್ಸ್ಗೆ. ನಂತರ ವಿಳಾಸ, ಇಲ್ಲಿ ಪ್ರಸ್ತುತ ಏನು ವಿಳಾಸ ಇದೆ ನಿಮ್ಮದು ಕಾಯಂ ವಿಳಾಸ, ಅದನ್ನು ಎಂಟ್ರಿ ಮಾಡಿ. ನಂತರ ನಿಮ್ಮ ಜಿಲ್ಲೆ, ಹಾಗೆ ನಿಮ್ಮ ತಾಲೂಕು, ಹಾಗೆಯೇ ಕೆಳಗಡೆ ಬಂದು ನಿಮ್ಮ ವಾರ್ಡು ಅಂತ ಕೇಳುತ್ತೆ. ಆ ಒಂದು ಕಾಲಮ್ಗೆ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಲೀಸ್ಟಲ್ಲಿ ಬರ್ತಕ್ಕಂಥ ವಿಲೇಜಲ್ಲಿ ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಪಿನ್ ಕೋಡು, ಹಾಗೆಯೇ ಕೆಳಗಡೆ ಬಂದು ತಾವು ವಿಕಲಚೇತನರೇ ಅಂತ ಕೇಳುತ್ತೆ. ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ದರೆ ಕೆಳಗಡೆ ನೀವು UDID ನಂಬರ್ನ ಹಾಕಬೇಕಾಗ್ತದೆ, ಇಲ್ಲಾಂದರೆ ಏನೂ ಹಾಕೋ ಆಗಿಲ್ಲ, ಹಾಗೆ ಖಾಲಿ ಬಿಡಿ. ಇಲ್ಲಿ ಅಟ್ಯಾಚ್ಮೆಂಟ್ಸು, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಅಪ್ಲೋಡ್ ಮಾಡಿ. ನಂತರ ಜಾತಿ ಪ್ರಮಾಣ ಪತ್ರನ ಅಪ್ಲೋಡ್ ಮಾಡಿ. ಆಯಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ವೃತ್ತಿ ಮಾಡುತ್ತಿರೋ ಬಗ್ಗೆ ದೃಢೀಕರಣ ಪತ್ರನ ಮೊದಲು ಹೇಳಿದ್ನಲ್ಲ ಈ ರೀತಿ ಫಾರಮ್ ಡೌನ್ಲೋಡ್ ಮಾಡಿಕೊಂಡು ಇದನ್ನ ಸಿಗ್ನೇಚರ್ ಮಾಡ್ಸ್ಕೊಂಡು ಬಂದ್ಕೊಂಡು ಅಪ್ಲೋಡ್ ಮಾಡಬೇಕು ಅಂತ, ಅದೇ ರೀತಿ ಅಪ್ಲೋಡ್ ಮಾಡಿ. ಪಡಿತರ ಚೀಟಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಯಾವುದೆಲ್ಲ ಸ್ಟಾರ್ ಮಾರ್ಕ್ ಇದೆ ಎಲ್ಲನೂ ಕೂಡ ಕಂಪಲ್ಸರಿ ನೀವು ಅಪ್ಲೋಡ್ ಮಾಡಲೇಬೇಕಾಗ್ತದೆ. ನಂತರ ಡಿಕ್ಲರೇಷನ್ ಫಾರ್ಮ್ನ ಕ್ಲಿಕ್ ಮಾಡಿ ಟಿಕ್ ಬಾಕ್ಸ್ನ ಅಲ್ಲಿ ಕೆಳಗಡೆ ಬಂದು ಕಾಂತರ ಕ್ಯಾಪ್ಸನ್ ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಫಾರಮ್ SSP ಆಗಿ ಸಬ್ಮಿಟ್ ಆಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ಅಕ್ಲಾನ್ಮೆಂಟ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಸ್ನೇಹಿತರೆ ನೀವು ಉಚಿತ ಹೊಲಿಗೆ ಯಂತ್ರಕ್ಕೆ ಆನ್ಲೈನಲ್ಲಿ ಈಸಿಯಾಗಿ ಅರ್ಜಿನ ಸಲ್ಲಿಸ್ಬೋದು. ಈ 2 ಡಿಸ್ಟಿಕ್ನವ್ರು ಮಾತ್ರ. ಇದೇ ರೀತಿ ಪ್ರತಿ ತಿಂಗಳು ಕೂಡ ಎಲ್ಲ ಡಿಸ್ಟಿಕ್ನೂ ಕೂಡ ಅರ್ಜಿ ಕರೀತಾರೆ. ನಾನು ಅರ್ಜಿ ಕರೆದಾಗ ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.